ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಫೋನ್ ಯೂಸ್ ಮಾಡ್ತಿದ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂತಂದ್ರೆ ಈಗ ನೀವು ನೋಡ್ಬೋದು ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಿದಾವೆ. ಯಾವ ತರ ಅಂತಂದ್ರೆ ನಿಮಗೆ ಗೊತ್ತಿಲ್ದಂಗೆ ನಿಮ್ದೇ ಒಂದು ವಿಡಿಯೋ ಕ್ಯಾಮ್ರಾನ ಆಕ್ಸೆಸ್ ಮಾಡ್ಕೊಂಡು ನೀವು ಕೆಲವೊಂದು ಟೈಮಲ್ಲಿ ಪ್ರೈವಸಿ ವಿಡಿಯೋಸ್ ಮಾಡ್ತಾ ಇರ್ತೀರ. ಏನಾದರೂ ಕೆಲವೊಂದು ಟೈಮಲ್ಲಿ ಎಲ್ಲೋ ಇಟ್ಟಿರ್ತೀರ, ಗೋಡೆ ಹತ್ರ ನಿಮ್ಮ ಅಪೋಸಿಟ್ ಆಗಿ ಇಟ್ಟಿರ್ತೀರ, ಡ್ರೆಸ್ ಚೇಂಜ್ ಮಾಡ್ಕೊಂತಿರ್ತಾರ. ಕೆಲವೊಂದು ಟೈಮಲ್ಲಿ ಏನೋ ಇರ್ತವೆ. ಆದರೆ ನಿಮಗೆ ಗೊತ್ತಿಲ್ದಂಗೆ ಕೆಲವೊಂದು ಆ್ಯಪ್ಸ್ಗಳೆಲ್ಲ ನಿಮ್ಮ ಕ್ಯಾಮ್ರಾನ ಆಕ್ಸಿಸ್ ತಗೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆಮೇಲೆ ಅದನ್ನೆಲ್ಲ ಬೇರೆ ಥರನೇ ಎಲ್ಲ ಪ್ರಾಂಪ್ಟ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಹಿಂಗಾಗಿನೇ ನಮ್ಮ ಒಂದು ಫೋನಲ್ಲೇ ಕೆಲವೊಂದು ಸೆಟ್ಟಿಂಗ್ಸ್ ಇದಾವೆ. ಅದನ್ನ ನಾವು ಕೇರ್ಫುಲ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಈ ತರ ಎಲ್ಲ ಕೇಸಸ್ ಆಗೋಂಥ ಚಾನ್ಸಸ್ ಕಡಿಮೆ ಇರ್ತವೆ. ಅದು ಏನಪ್ಪಾ ಅಂತಂದ್ರೆ, ಈಗ ನೀವು ಒಂದು 24 hours ಅಲ್ಲಿ ಅಂತ ಅನ್ಕೊಳ್ಳಿ, ಇವತ್ತು ಬೆಳಗ್ಗೆಯಿಂದ ನೈಟ್ವರೆಗೂ ನಿಮ್ಮ ಕ್ಯಾಮ್ರಾ ಆಕ್ಸಿಸ್ ಯಾರ್ಯಾರು ಮಾಡಿದ್ದಾರೆ ಅಂದ್ರೆ ನೀವು ಮಾಡೋ ಆ್ಯಪ್ಸ್ ಏನಿರ್ತಾವಲ್ಲ, ಕೆಲವೊಂದು ಟೈಮಲ್ಲಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಕೆಲವೊಂದು ಆ್ಯಪ್ಸ್ ಥ್ರೂ ಕ್ಯಾಮ್ರಾ ಆಕ್ಸೆಸ್ ಆಗ್ತಾ ಇರುತ್ತೆ. ಆದರೆ ನಿಮಗೆ ಗೊತ್ತಾಗಲ್ಲ. ಅದನ್ನ ಯಾವ ಥರ ಒಂದು ನೋಡೋದು, ಯಾವ ಆ್ಯಪ್ ನಿಮಗೆ ಗೊತ್ತಿಲ್ದಂಗೆ ಆಕ್ಸೆಸ್ ಮಾಡ್ತಿದ್ದಾವೆ ಕ್ಯಾಮ್ರಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿಲ್ದಂಗೆ ಯಾವೆಲ್ಲ ಆ್ಯಪು ಈ ಒಂದು ಕ್ಯಾಮ್ರಾ ಆಕ್ಸೆಸ್ನ ತಗೊಂಡು ಅವರು ಚೆಕ್ ಮಾಡ್ತಿದ್ದಾರೆ ಅಂತ ನೀವೊಂದು ನಿಮ್ಮ ಫೋನಲ್ಲೇ ನೀವು ನೋಡ್ಬೋದು. ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ಫೋನ ತಗೊಳ್ಳಿ. ಫೋನ ತಗೊಂಡು ಸೆಟ್ಟಿಂಗ್ಸಲ್ಲಿ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ನೀವು ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿದರೆ ಇಲ್ಲಿ ಪ್ರೈವೇಸಿ ಅಂತ ಇರುತ್ತೆ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ. ಮೇಲುಗಡೆ ಪ್ರೈವೇಸಿ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಓಕೆನಾ? ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಪ್ರೈವೇಸಿ ಡ್ಯಾಶ್ ಬೋರ್ಡ್ ಕೆಳಗಡೆ ಪಾಸ್ಟ್ 24 hours ಮೈಕ್ರೋಫೋನ್ ಕ್ಯಾಮ್ರಾ ಅಂತ ಇದೆ, ಓಕೆನಾ? ನಿಮ್ಮ ಒಂದು ಕ್ಯಾಮ್ರಾ ಮತ್ತೆ ಮೈಕ್ರೋಫೋನ್ನ 24 hours ಅಲ್ಲಿ ಯಾರ್ಯಾರು ಆಕ್ಸೆಸ್ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಕ್ಯಾಮ್ರಾ ಯೂಸಸ್ ಅಂತ ಇದೆ, ಓಕೆನಾ? ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಯಾವೆಲ್ಲ ಆ್ಯಪು ಕ್ಯಾಮ್ರಾ ಆಕ್ಸೆಸ್ ತಗೊಂಡಿದ್ದಾವೆ ಅಂತ ಇಲ್ಲಿ ನೀವು ನೋಡ್ಬೋದು. ನನ್ನ ಒಂದು ಫೋನಲ್ಲಿ ರೀಸೆಂಟಾಗಿ ಕ್ಯಾಮ್ರಾ ಅಂದರೆ ಫೋನಲ್ಲಿರುವಂಥನ್ನ ಕ್ಯಾಮ್ರಾ ನಾನು ಎಷ್ಟು ಸರಿ ಓಪನ್ ಮಾಡ್ಕೊಂಡಿದ್ದೀನಿ ಅಂದರೆ ರೀಸೆಂಟಾಗಿ ಯಾವಾಗಾದರೂ ಓಪನ್ ಮಾಡಿದರೆ ನೀವೇನಾದರೂ ಆ ಒಂದು ಟೈಮಿಂಗ್ಸ್ನು ತೋರಿಸುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು 11:52ಗೆ ನಾನು ಒಂದು ಕ್ಯಾಮ್ರಾನ ಆನ್ ಮಾಡ್ಕೊಂಡಿದ್ದೆ, ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ವಾಟ್ಸಪ್ಪಲ್ಲಿ ವಾಟ್ಸಪ್ ಥ್ರೂ ಏನಾದರೂ ಕ್ಯಾಮ್ರಾ ಆನ್ ಮಾಡಿದರೆ ಅದು ಟೈಮಿಂಗ್ಸ್ ಆ್ಯಡ್ ಆಗಿರುತ್ತೆ. ಆಮೇಲೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿದ್ರೆ ಅದನ್ನು, ಆಮೇಲೆ ಫೋನ್ಪೇ ಥ್ರೂನ, ಯಾಕಂತಂದ್ರೆ ಫೋನ್ಪೇ ಥ್ರೂ ನಾವು ಸ್ಕ್ಯಾನ್ ಮಾಡೋಕ್ಕೆ ಕ್ಯಾಮ್ರಾ ಓಪನ್ ಮಾಡ್ತೀವಿ, ಓಕೆನಾ? ಅವಾಗೂ ಇಲ್ಲಿ ನೀವು ನೋಡ್ಬೋದು ಎಲ್ಲ ಪಾಸ್ಟ್ 24 hours ಅಲ್ಲಿ ಯಾವೆಲ್ಲ ಆ್ಯಪ್ ನಿಮ್ಮ ಒಂದು ಕ್ಯಾಮ್ರಾನ ಆಕ್ಸೆಸ್ ಮಾಡಿದ್ದಾವೆ ಅಂತ ಇಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ. ನೀವೇನಾದರೂ ಇಲ್ಲಿ ಈಗ ನಾರ್ಮಲ್ ಆಗಿ ವಾಟ್ಸಪ್ ಅದು ನಿಮಗೆ ಗೊತ್ತೇ ಇರುತ್ತೆ. ನಾರ್ಮಲಿ ನಮ್ಮ ಕ್ಯಾಮ್ರಾ ನಮಗೆ ಗೊತ್ತಿರುತ್ತೆ ಯಾವಾಗ ಆನ್ ಮಾಡ್ಕೊಂಡಿದ್ದೀವಿ ಅಂತ. ಆಮೇಲೆ ಫೋನ್ಪೇ ಅದು ಆ್ಯಸ್ ಯೂಸ್ವಲ್. ಇದು ಬಿಟ್ಟು ನಿಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಟೈಮಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ ಇನ್ಸ್ಟಾಲ್ ಆಗಿರ್ತವೆ ನಿಮ್ಮ ಫೋನಲ್ಲಿ. ಅವೇನಾದರೂ ಅವ್ರೇನಾದರೂ ಆಕ್ಸೆಸ್ ಮಾಡಿದರೆ ಆ ಒಂದು ಆ್ಯಪ್ ನೇಮ್ನ ಇಲ್ಲಿ ತೋರಿಸುತ್ತೆ, ಓಕೆನಾ? ಆ ಆ್ಯಪ್ ಏನಾದರೂ ತೋರಿಸ್ತಿದೆ ಅಂತ ಗೊತ್ತಾದರೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಡೋಂಟ್ ಅಲೋ ಅಂತ ಏನಿದೆಲ್ಲ ಕ್ಯಾಮ್ರಾ ಆಕ್ಸಿಸ್ ಫಾರ್ ದಿಸ್ ಆ್ಯಪ್ ಅಂತ ಡೋಂಟ್ ಅಲೋ ಅಂತ ಅದು ಫಸ್ಟ್ ಆಫ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಕೆಲವೊಂದು ಆ್ಯಪ್ ಅದರಿಂದ ನಮಗೆ ಕ್ಯಾಮ್ರಾ ಆಕ್ಸಿಸ್ ಬೇಡ, ಕ್ಯಾಮ್ರಾ ತಗೊಳ್ಳೋದು ಬೇಡ, ನಮಗೆ ನಂಬಿಕೆ ಇಲ್ಲ ಅಂತಂದರೆ, ನಿಮಗೇನಾದರೂ ಇಲ್ಲ ಅಂತಂದರೆ ಡೋಂಟ್ ಅಲೋ ಅಂತ ಕೊಡಿ, ಓಕೆನಾ? ಈ ಥರ ಭಾಳಷ್ಟು ಜನ ಅವರ ಒಂದು ಫೋನಲ್ಲಿ ಅಬ್ಸರ್ವ್ ಮಾಡ್ತಿಲ್ಲ. ಹಂಗಾಗಿನೇ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಕ್ರಿಯೇಟ್ ಆಗ್ತಿದ್ದಾವೆ. ಆದ್ರೂ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ವಾಟ್ಸಪ್ಪಲ್ಲಿ ಕೆಲವೊಂದು ಲಿಂಕ್ಗಳನ್ನ ಕಳಿಸಿ ನಿಮ್ಮ ಒಂದು ಕ್ಯಾಮ್ರಾ ಆಕ್ಸೆಸ್ ತಗೊಳ್ಳೋ ಚಾನ್ಸಸ್ಸೂ ಇರುತ್ತೆ. ಬಟ್ ಅದು ಬಿಟ್ಟು ಇದು ಒಂದು ಈಗ ಯಾವುದು ಪ್ಲೇಸ್ಟೋರಲ್ಲಿ ನಾವು ಕೆಲವೊಂದು ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಅಂದರೆ ಫೋಟೋ ಎಡಿಟಿಂಗ್ ಆಗಿರ್ಬೋದು, ಇಲ್ಲ ಈ ಸ್ನ್ಯಾಪ್ಚಾಟ್, ಆಮೇಲೆ ಕೆಲವೊಂದೆಲ್ಲ ಫೋಟೋ ಅಲ್ಲಿ ಫಿಲ್ಟರ್ ಕೊಡುತ್ತಂತ ಕೆಲವೊಂದು ಥರ್ಡ್ ಪಾರ್ಟಿ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಅದರಿಂದ ಸ್ವಲ್ಪ ಬಹಳ ಕೇರ್ಫುಲ್ ಆಗಿರಿ. ಯಾಕಂತಂದ್ರೆ ನಮಗೆ ಗೊತ್ತಿಲ್ದಂಗೆ ಅವರು ಆಕ್ಸೆಸ್ ಮಾಡ್ತಿರ್ತಾರೆ, ಓಕೆನಾ? ಈ ಒಂದು ಸೆಟ್ಟಿಂಗ್ಸ್ ಇದೆ. ಪ್ರತಿದಿನ ನೀವೇನಾದರೂ ಚೆಕ್ ಮಾಡ್ಕೊಬೇಕಂತಂದ್ರೆ ಪ್ರತಿದಿನ ನೀವು ಚೆಕ್ ಮಾಡ್ಕೋಬೋದು. ಯಾಕಂತಂದ್ರೆ
ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಿಮ್ಮ ಫೋನ್ ಯೂಸ್ ಮಾಡ್ತಿರ್ತೀರ, ಅದರಲ್ಲಿ ಒಂದು 2 ಮಿನಿಟ್ಸ್ ಈ ಒಂದು ಏನು ನಾನು ಟಿಪ್ಸ್ ಹೇಳಿದ್ನಲ್ಲ, ಇದ್ರೊಳಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು 2 ಮಿನಿಟ್ಸ್, ನಿಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ಇದರಿಂದ ಪ್ರಾಬ್ಲಮ್ಸ್ ಆಗೋಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಡೈಲಿ ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.